ನೋಡಿ ಟಿವಿ ನೈನ್ ಶುರುವಾಗಿ 20 ವರ್ಷ ಆಯ್ತು. ಆರಂಭದ ದಿನದಿಂದ ನಮ್ಮ ಜೊತೆ ನಿಂತಿರೋರು ಅಂತಂದ್ರೆ ಥಿಯೇಟರ್, ಕೇಬಲ್ ಕನೆಕ್ಷನ್ ಇಂದ ಹಿಡಿದು ನಾವು ಮನೆ ಮುಟ್ಟೋಕೆ ಕಾರಣ ಅವರು. ನಾವೇನ್ ಮಾಡಿದ್ರು ಕೂಡ ಇದು ಚಾರಿಟಿ ಅಲ್ಲ, ನಾನು ಮಾಡ್ತಿರೋದು ರೆಸ್ಪಾನ್ಸಿಬಿಲಿಟಿ. ಪ್ರತಿ ಸಂದರ್ಭದಲ್ಲೂ ಕೂಡ ಜೊತೆ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಏನಂದ್ರೆ ನಮ್ಮ ಹುಡುಗ ಪ್ರವೀರ್, ಅವ್ನು ನಮ್ಮನೆ ಹುಡುಗ. ಇನ್ನೂ ನನಗೆ ಜ್ಞಾಪಕ ಇದೆ, ಮೊನ್ನೆ ನಾವಿನ್ನು ಅರಮನೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಹೋಟೆಲ್ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಶೇನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇ. ಅರೆ ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಇದು, ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ. ಬಟ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ನನಗೆ ಅನ್ಸುತ್ತೆ ಈ ಹಾಡಿದೆಯಲ್ಲ ಎಲ್ಲ ರಂಗಗಳಲ್ಲೂ ಗುರುತಾರೆ ನೋಡಿ ಜನ. ಈ ಹುಡುಗನಿ ಕೈ ಕೊಟ್ರೆ ಅವನು ಕೂಡ ಹಾಡ್ಬೋದು, ಹುಡುಗಿ ಕೈ ಕೊಟ್ರೆ ಅವಳು ಕೂಡ ಹಾಡ್ಬೋದು. ಜೊತೆಗೆ ಏನು ಅಂತಂದ್ರೆ ಈ ಪರೀಕ್ಷೆ ಬರೆಯೋದು ವಿದ್ಯಾರ್ಥಿ ನೆಟ್ಟು ಓದಿರ್ಲಿಲ್ಲ ಅಂತಂದ್ರೆ ಅವನು ಕೂಡ ಹಾಡ್ಬೋದು ಇದನ್ನ. ಅಷ್ಟೇ ಅಲ್ಲ, ರಾಜಕಾರಣಿ ಯಾರೋ ಒಬ್ಬ ಸೀಟ್ ಏರಾಗೆ ಅಂತ ಕಾಯ್ದಿರ್ತಾನೆ, ಒಬ್ಬ ಬಿಟ್ಕೊಡಲ್ಲ, ಇದೇನ್ ರಾಜಾರ ಅಂತೇಳಿ ಅವರು ಕೂಡ ಹಾಡ್ಬೋದು. ಎಲ್ಲರಿಗೂ ಎಲ್ಲ ರಂಗಗಳಿಗೂ ಸಲ್ಲುವಂತ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ. ಬಹಳ ಅದ್ಭುತವಾದ ಸಾಂಗ್ ಇದು. ಜೊತೆ ನಮ್ಮ ಹುಡುಗ ತುಂಬಾ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿರೋದು. ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಎರಡನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ. ನೋ ಡೌಟ್ ಒಬ್ಬ ಒಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ. ಒಳ್ಳೇದಾಗ್ಲಿ. ನಾವು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ, ತುಂಬಾ ಆತ್ಮೀಯ ಸ್ನೇಹಿತರು. ಏನಂದ್ರೆ ಒಂದ್ಸರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಯಾವುದೇ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಟಿವಿ ನೈನ್ ಶುರುವಾದಾಗಿಂದ. ಆವಾಗ ಆಫೀಸ್ಗೆ ಹೆಂಗ್ ಬರ್ತಾ ಇದ್ರು, ಇನ್ನು ದುನಿಯಾ ಬಿಡುಗಡೆ ಆಗಿರ್ಲಿಲ್ಲ. ಆವಾಗ ಹೆಂಗಿದ್ರು ಇವಾಗಲೂ ಕೂಡ ಹಂಗೇನೆ, ಯಾವಾಗಲೂ ಕೂಡ ಸಪೋರ್ಟಿವ್. ಆಮೇಲೆ ಅವ್ರ ಆರಂಭದಲ್ಲಿ ಹೇಳಿದ್ರಲ್ಲ, ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ, ಅದು ಅನುಭವಿಸ್ಬಿಡಿ ಸಿಕ್ಕಾಪಟ್ಟೆ. ಅದ್ರ ಬಗ್ಗೆ ಮುಂದೆ ನಾನು ಅವ್ರು ಕೂತ್ಕೊಂಡು ಬಹಳ ಮಾತಾಡೋದಿದೆ. ಯಾಕಂದ್ರೆ ಇದ್ಯಾವುದೂ ಕೂಡ ಅವ್ರು ಹೇಳಿದ್ರಲ್ಲ, ನನಗೆ ಶಿವಣ್ಣನ ಮನೆಯಲ್ಲೂ ಕೂತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ. ಇದು ಸರಿ ಹೋಗ್ಲಿಲ್ಲ ಅಂತಂದ್ರೆ ತಿಳ್ಕೊಂಬಿಡಿ, ಕನ್ನಡ ಚಿತ್ರರಂಗ ಉಳಿಯಲ್ಲ. ಯಾರು ನಮ್ಮ ಹುಡುಗರು ಯಾರು ಕೂಡ ನಾಯಕರಾಗ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳು ಕೊಡಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕನ್ನಡ ಹೆಂಗಿದೆ ಇವಾಗ ಅಂತಂದ್ರೆ 3 ಮತ್ತೊಂದು ಒಳ್ಳೆ ಸಿನಿಮಾಗಳು ಕೊಟ್ಟಾದ್ಮೇಲಿಂದ 3 ಮತ್ತೊಂದು ವರ್ಷ ಖಾಲಿ ಕೂತ್ಕೋಬೇಕು ನಾವು ಅಂತ ಸ್ಥಿತಿ. ಥಿಯೇಟರ್ಗಳೆಲ್ಲ ಕೆಡೋತಾ ಇದೀವಿ. ಥಿಯೇಟರ್ಗಳಿಲ್ಲ, ಹೀರೋ ಸಿನಿಮಾಗಳನ್ನ ನೆಟ್ಟು ಬಿಡುಗಡೆ ಮಾಡಲ್ಲ, ಹಂತವಾಗಿ ಕತ್ತರಿಸುವಂತ ಕೆಲಸಗಳು ಅಂತಂದ್ರಲ್ಲ, ಆ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದ್ರೆ ಅವರು ಅನುಭವಿಸಿ ಬಂದಿರೋರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗ್ಲೇಬೇಕು. ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣವ್ರು ಕೂಡ್ಸ್ಕೊಂಡು ಒಂದು ಚರ್ಚೆ ಮಾಡಿದ್ದೆ ನಾನು. ಅಲ್ಲ ಶಿವಣ್ಣ, ನಿಮ್ ಸಿನಿಮಾಕ್ಕೆ ಹಿಂಗ್ ಕಾಣಿಸ್ತಾ ಇರೋರು ಅಂತಂದ್ರೆ ಇನ್ನು ಸಾಮಾನ್ಯದವ್ರ ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ. ಶಿವಣ್ಣ ಫಸ್ಟ್ ಟೈಮ್ ತಲೆಗೆ ಕೋಪ ಏರ್ಸ್ಕೊಂಡು ಮಾತಾಡಿದ್ರು, ಬಿಡಲ್ಲ ನಾವು ಇವ್ರನ್ನೆಲ್ಲ ಸುಲಭ ಬಿಡಲ್ಲ ಅಂತ. ಆ ಕಾಲ ಮಾತ್ರ ಬಂದಿದೆ. ಈಗ ನೆನ್ನೆ ಮೀಟಿಂಗ್ ಏನಾಗಿದೆ, ಅದರ ಮುಂದುವರೆದ ಭಾಗ ನೋಡ್ತೀರಿ ನೀವು. ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಸಿನಿಮಾಗೆ ಬರೋದಾದ್ರೆ ಬಹಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ. ಎಲ್ಲಿದ್ದಾರೆ ತಾರಕ್? ಏನ್ ಅದ್ಭುತ ರೀ ನೀವು, ವಂಡರ್ಫುಲ್. ಆಮೇಲೆ ಗುಬ್ಬಿ ಎಲ್ಲಿದ್ರೆ? ನೀವು ಗುಬ್ಬಿ ಎಲ್ಲ ಕಂಡ್ರಿ, ನೀವು ಗರುಡ. ಓಕೆ, ಬಹುತ್ ಅಚ್ಚ ಲಿಖ್ಲೇಕು ಕರ್ಲೇಕು. ಗುಡ್. ಕನ್ನಡ ಎಷ್ಟು ಚೆನ್ನಾಗಿ ಮಾಡಿದ್ರಲ್ರಿ ನೀವು ಮೊದಲೇ ಕನ್ನಡ ಹೋರಾಟಗಾರರು. ನೀವು ಒಂದು ಆಗ್ಲೇಕು ಜಾಗ್ಲೇಕು ಒಂದು ಹೆಂಗಾಗಬೇಕು ನಮಗೆ. ಬಹುತ್ ಅಚ್ಚ ಬಾತ್ ಕಿಯಾ ಸೋ ಆಪ್ನೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಒಳ್ಳೇದಾಗ್ಲಿ. ನಿಮ್ ಟೀಮ್ ಜೊತೆ ನಾವಿದ್ದೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂದ್ರೆ ಈ ಟೀಮ್ ಮೇಲೆ, ಪ್ರವೀಣ್ ಸರ್ ಮೇಲೆ ಇರುವಂತ ಪ್ರೀತಿ ಗೊತ್ತಾಗ್ತಿದೆ. ಧನ್ಯವಾದಗಳು ಸರ್ ಮತ್ತೊಂದ್ಸಲ. ಸರ್ ನನಗೆ ಅವಾಗಿಂದ ಪ್ರವೀಣ್ ಸರ್ ನನಗೆ ಕರೆದು ಹೇಳ್ತಿದ್ದಾರೆ, ವಿಜಯ್ ಸರ್ ದಯವಿಟ್ಟು ಎಲ್ಲ ಕುತ್ಕೊಂಡಿರಿ. ನವೀನ್ ಸರ್, ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರ್ಬೇಡಿ ದಯವಿಟ್ಟು. ಹಾಡು ಭಾಳ ಚೆನ್ನಾಗಿತ್ತು. ಆ್ಯಕ್ಚುಲಿ ಮ್ಯೂಸಿಕ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅದಕ್ಕಿಂತ ಚಲೋ ಇನ್ವಿಟೇಷನ್ ಯಾವುದೂ ಇರೋದಿಲ್ಲ.
ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಇಡೀ ತಂಡಕ್ಕೆ, ಮಾಧ್ಯಮದ ಎಲ್ಲ ಹಿರಿಯರಿಗೆ ನಮಸ್ಕಾರ ಮತ್ತು ಸಿನಿಮಾ ತಂಡದವರಿಗೆ ನಮಸ್ಕಾರ. ರ್ಯಾಪ್ ಇದೆಯಲ್ಲ, ಅದನ್ನ ಆ್ಯಕ್ಚುಲಿ ನಾವು ಕಾಲೇಜ್ನಾಗಿದ್ದಾಗ ತಮಿಳ್ ಸಿನಿಮಾದಾಗ ಜಾಸ್ತಿ ಯೂಸೇಜ್ ಇರ್ತದೆ, ಬಳಕೆ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಭಾಳ ಕಮ್ಮಿ ಇತ್ತು. ರ್ಯಾಪರ್ಸ್ ಇದ್ರು. ಗುಬ್ಬಿ ನಮ್ಮ ಕ್ಷೇತ್ರಪತಿ ಒಳಗೆ ಐ ಥಿಂಕ್ ಪ್ರಮೋಷನ್ಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೆ ಗುಬ್ಬಿ ಅಂತ ಹೇಳ್ಬೋದು. ಆ ಟೈಮಿಂದ ಗುಬ್ಬಿನ ಫಾಲೋ ಮಾಡ್ತಾ ಇದ್ವಿ, ಬೇರೆ ಬೇರೆ ರ್ಯಾಪರ್ಸ್ನ ಫಾಲೋ ಮಾಡ್ತಿದ್ವಿ. ಬಟ್ ಅದು ಸಿನಿಮಾಗೆ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಅನ್ಸೋದು. ಆ್ಯಂಡ್ ಲೇಟರ್ ಆನ್ ಅದು ಭಾಳ ಚೆಂದ ಬಳಕೆ ಆಗೋತಾ ಬಂತು. ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ಎನರ್ಜೆಟಿಕ್, ವೆರಿ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಪ್ರವೀಣ್. ವಿಜಯ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿದ್ದೀರಿ, ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ಆ್ಯಂಡ್ ತಾರಕ್ ಸರ್ ಮಸ್ತ್ ಇದು ಹುಕ್ ಸ್ಟೆಪ್ ಎಲ್ಲ. ಆ್ಯಂಡ್ ಜಯರಾಮ್ ಸರ್, ನಾನು ಆ್ಯಕ್ಚುಲಿ ಒಂದು ಸಿನಿಮಾದ ವಿಷಯವಾಗಿ ಭೇಟಿಯಾಗಿದ್ದು. ಎಷ್ಟು ಜನ ಟ್ಯಾಲೆಂಟೆಡ್ ಆ್ಯಕ್ಟರ್ಸು, ರೈಟರ್ಸು, ಡೈರೆಕ್ಟರ್ಸು ಅವಶ್ಯಕತೆ ಇರ್ತಿತ್ತು. ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ನಮಗೆ ಪ್ರೊಡ್ಯೂಸರ್ದು ಐತಿ. ಸೊ ವೆಲ್ಕಮ್ ಟು KFI. ಅದರಲ್ಲೂ ಸೆನ್ಸಿಬಲ್ ಆಗಿರುವಂಥವ್ರು, ಸಿನಿಮಾನ ಪ್ರೀತಿಸುವಂಥವ್ರು, ನಿರ್ಮಾಪಕರು ಬರೋದು ಭಾಳ ಇಂಪಾರ್ಟೆಂಟ್ ಆಗೈತೆ. ಚಲೋ ಕತೆ ನೀವು ರೆಕಗ್ನೈಸ್ ಮಾಡ್ಬೋದು, ಚಲೋ ಆ್ಯಕ್ಟರ್ಸ್ನ ರೆಕಗ್ನೈಸ್ ಮಾಡ್ಬೋದು, ಚಲೋ ಸಿನಿಮಾನ ಹೊರಗೆ ತರ್ಬೋದು. ಸೊ ಈಗ ಒಂದು ಕತೆ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಆ್ಯಕ್ಟರ್ಸ್ನ ಅಪ್ರೋಚ್ ಮಾಡ್ತಿರ್ತಾರೆ. ಬೀಯಿಂಗ್ ಡೈರೆಕ್ಟರ್, ಇವ್ರದ್ದು ಶುರುವಾತ್ ಭಾಳ ಚಲೋ ಇತ್ತು, ಇವ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ಭಾಳ ಜನ ಡೈರೆಕ್ಟರ್ಸ್ ಎಲ್ಲೋಗಿ ನಾವು ಯಾರು ಬಾಗಿಲು ಬಿಡಬೇಕು, ಅವ್ರಿಗೆ ಸಿಗೋದು ಆ್ಯಕ್ಟರ್ಸು. ಫಸ್ಟ್ ಒಂದು ಆ್ಯಕ್ಟರ್ಸ್ ಹೇಳ್ತಾರೆ ಕತೆ, ನಿಮ್ಗೆ ಇಷ್ಟ ಆಗ ಸರ್ ಯಾರು ಪ್ರೊಡ್ಯೂಸರ್ ಇತ್ತು ಹೇಳ್ರಿ. ನಾವು ಹೋಗ್ಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗಳು ಬೇಕಲ್ಲ, ಅಂದ್ರೆ ನಂಬರ್ ಆಫ್ ಪ್ರೊಡಕ್ಷನ್ ಹೌಸ್ಗಳು ಜಾಸ್ತಿ ಇದ್ದವಪ್ಪ ಅಂತಂದ್ರೆ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಒಂದು ಜಾಗ ಇರ್ತೈತಿ. ಅಂತ ಜಾಗದಾಗ ನೀವು ಇದೀರಿ. ಐ ಹೋಪ್ ಈ ಸಿನಿಮಾ ಒಳ್ಳೆ ಸಿನಿಮಾ ಹೊರಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ ಆಶಿಸ್ತೀನಿ. ಆ್ಯಂಡ್ ನಮ್ಮ ಶೈನ್ ಶೆಟ್ರು, ಆಲ್ ದ ಬೆಸ್ಟ್ ಶೈನ್ ಶೆಟ್ರೆ. you're an amazing actor and amazing person and a friend. ಆ್ಯಂಡ್ ಭಾಳ ರೈಟ್ ಪರ್ಸನ್ ಜೊತೆಗೆ ಹಾಡನ್ನ ರಿಲೀಸ್ ಮಾಡಿಸಿದ್ರಿ ನೀವು. ಯಾಕೆ ರೈಟ್ ಪರ್ಸನ್ ಅಂತಂದ್ರೆ ಅವ್ರು ಮಾತಾಡಿದ ಅಷ್ಟು ಮಾತು ಅವ್ರದ್ದು ಅನುಭವದ ಮಾತು. ಆ್ಯಂಡ್ ಆ ಪಾತ್ರೊಳಗೆ ಏನೇನು ಅವ್ರ ಎಮ್ಯುಲೇಷನ್ ನೋಡ್ಯಾರ, ಚಾಲೆಂಜಸ್ ನೋಡ್ಯಾರ, ಹೋರಾಟಗಳು ಮಾಡ್ಯಾರ, ಅದ್ರದ್ದು ರಿಸಲ್ಟೆಂಟ್ ಇದು ಅವರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ. ಆ್ಯಂಡ್ ಪಾಸ್ಟ್ ರೀಸೆಂಟ್ಲಿ ದ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು ನಾವು ಹೂ ಹ್ಯಾಸ್ ರೀಡಿಫೈನ್ಡ್ ಮ್ಯೂಸಿಕ್, ಹಾಡಾಗಲಿ, ಆಮೇಲೆ ಇವನ್ ದ ಮಾರ್ಕೆಟಿಂಗ್ ರೀಡಿಫೈನ್ ಮಾಡೋಂಥ ಒಬ್ರು ಸ್ಟಾರ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಿನಿಮಾ ಇವಾಗ ರಿಲೀಸ್ ಮಾಡ್ಬೇಕಾ ಅನ್ಕೊಂಡಿರೋ ಟೈಮ್ನಾಗ ಸಲಗಾರ ರಿಲೀಸ್ ಮಾಡಿದ್ರು ಅವರು, ಬ್ಲಾಕ್ ಬಸ್ಟರ್. ಅದಾದ್ಮೇಲೆ ಕ್ರೈಸಿಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರ, ಅಂತ ಟೈಮ್ನಾಗೆ ಭೀಮಾ ರಿಲೀಸ್ ಆಯ್ತು, ಅಗೇನ್ ಬ್ಲಾಕ್ ಬಸ್ಟರ್. ಎಲ್ಲನೂ ರಿಡಿಫೈನ್ ಮಾಡುವಂತ ಒಬ್ರು ಆಕ್ಟರ್ ಅಂಡ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಈ ಹಾಡಿಗೆ ಅವ್ರು ಬಂದು ರಿಲೀಸ್ ಮಾಡಿದ್ದನ್ನು ಬಹಳ ಖುಷಿ ಆಗಿದೆ. ಆನ್ ಬಿಹಾಫ್ ಆಫ್ ದ ಟೀಮ್ ಐ ವುಡ್ ಲವ್ ಟು ಥ್ಯಾಂಕ್ ವಿಜಯ್ ಸರ್. ಒಂದು ಹೋಪ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಅವಕಾಶ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅವೆರಡೂ ಕೂಡ ಕ್ರಿಯೇಟ್ ಮಾಡಿದಂಥವ್ರು. ಸೊ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿ, ಲುಕಿಂಗ್ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಹಾಡನ್ನು ಕೂಡ ನೋಡಿದ್ದೀನಿ, ಆ ವಿಚಾರವಾಗಿ ಹೇಳ್ತೇನೆ. ನೋಡೋಕ್ಕೂ ಚಂದಿದ್ದಾರೆ, ಅಲ್ಲೂ ಚಂದ ಕಾಣಿಸ್ತಾರೆ. ಇನ್ನೊಂದು ಹಾಡು ರಿಲೀಸ್ ಮಾಡ್ತಾರೆ, ಆ ಹಾಡನ್ನು ನೋಡಿದ್ದೆ. ಆ್ಯಂಡ್ ಈ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಈಗ